ಹಾಯ್, ಕೆಂಪು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ನಾವು ಬೆಳ್ಳುಳ್ಳಿ ತೊಗೋಬೇಕಾಗತ್ತೆ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ನಾವು ಇದನ್ನು ಸ್ವಲ್ಪ ಕೋರ್ಸಾಗಿ ನಾವು ಇದನ್ನು ಕುಟ್ಕೊಳ್ಳೋಣ. ತುಂಬ ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಕೋರ್ಸಾಗಿಯೇ ನಾವು ಅದನ್ನು ಕುಟ್ಕೊಂಡ್ರೆ ಸಾಕಾಗತ್ತೆ. ಕೆಂಪು ಪಲ್ಯ ಇದನ್ನು ನಾವು ಇಂಗ್ಲೀಷಲ್ಲಿ ಅಮೆರಂಥಸ್ ಅಂತಲೂ ಕರಿತೀವಿ. ಸೊ ಇವಾಗ ಇದು ತುಂಬ ಸಿಂಪಲ್ ಆ್ಯಕ್ಚುಲಿ. ಯಾವುದೇ ಗ್ರೀನ್ ಲೀಫಿ ವೆಜಿಟೇಬಲ್ ಪಲ್ಯ ಮಾಡೋದನ್ನು ತುಂಬ ಈಸಿ ಇರುತ್ತೆ. ಸೊ ಇದೇ ಥರ ಒಗ್ಗರಣೆ ಎಲ್ಲದಕ್ಕೂ ಕೊಟ್ಟರೂ ನಡೆಯುತ್ತೆ. ಸೊ ನೋಡಿದ್ರಲ್ಲಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಹಾಕಿ, ಇವಾಗ ಒಂಚೂರು ಕರಿಬೇವನ್ನ ಹಾಕಿ, ಸೊ ಅದು ಇದಾಗಬೇಕಾದ್ರೆ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಪೇಸ್ಟ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಅಷ್ಟರಲ್ಲಿ ನಾವು ಈಗ ಎಲ್ಲ ನೀಟಾಗಿ ಮಾಡ್ಕೊಂಡಿರೋ ಸೊಪ್ಪೇನಿರುತ್ತಲ್ಲ, ತೊಳ್ಕೊಂಡಿರೋ ಸೊಪ್ಪು, ಅದನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಯಾಕಂತಂದರೆ ಮಣ್ಣಿರುತ್ತೆ. ಸೊ ತೊಳ್ಕೊಂಡಿರೋ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಬಿಡೋದು. ನೋಡ್ತಿದ್ದೀರಾ ವಾಲ್ಯೂಮ್ ಎಷ್ಟು ಜಾಸ್ತಿ ಇದೆ ಸೊಪ್ಪಿಂದು ಅಂತ. ಸೊ ಕಡಾಯಿ ಫುಲ್ ತುಂಬಿದೆ. ಬಟ್ ಹೋಗ್ತಾ ನೋಡ್ತೀರಾ ನೀವು, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಹೋಗ್ತಾ ಏನಾಗುತ್ತೆ ಅಂದರೆ ಈ ಎಲೆಗಳು ಅಥವಾ ಈ ಲೀಫಿ ವೆಜಿಟೇಬಲ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಸ್ವಲ್ಪ ನೀರನ್ನು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಹೀಗಾಗಿ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಜಾಸ್ತಿ ಪಲ್ಯ ಇದ್ರೂ ಕೂಡ ಕೊನೆಗೆ ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ನೀವು ನೋಡಿದಾಗ ಕಮ್ಮಿ ಆಗಿರುತ್ತೆ ಅದು ವಾಲ್ಯೂಮಲ್ಲಿ. ನೋಡ್ತಿದ್ದೀರಾ, ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಖಾರದ ಪುಡಿ ಬಂದು ಮಸಾಲ ಖಾರದ ಪುಡಿ ಅಂತ. ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಆಗಿರೋ ಖಾರದ ಪುಡಿ ಅಂತ ಇರುತ್ತಲ್ಲ, ಆ ಥರದ್ದು. ಸೊ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಸೊ ನೀವು ಉಪ್ಪುದು ಟೇಸ್ಟ್ ನೋಡ್ಬೋದು. ನಿಮಗೆ ಉಪ್ಪು ಹಾಕ್ಕೊಂಡಿರೋದು ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಪರವಾಗಿಲ್ಲ. ಇಲ್ಲ ಅಂದರೆ ಇನ್ನೂ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇವಾಗ ಜೀರಿಗೆ ಪೌಡರು, ಸ್ವಲ್ಪ ಮೆಣಸಿನ ಪೌಡರು, ಆಮೇಲೆ ಸ್ವಲ್ಪ ಇದು ಕೊರಿಯಾಂಡರ್ ಪೌಡರು ಇದೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬೇಕು ಅಂತ ಏನಿಲ್ಲ, ಮ್ಯಾಂಡೇಟರಿ ಏನಿಲ್ಲ. ಬೇಕಾದರೆ ಹಾಕ್ಕೋಬೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ. ಸೊ ಇದರಲ್ಲಿ ತುಂಬ ಸಿಂಪಲಾಗಿ ಒಗ್ಗರಣೆ ಕೊಡೋದು ಅಷ್ಟೇ ಇರುತ್ತೆ. ವೆರಿ ಸಿಂಪಲ್ ಇದು. ಬಟ್ ಅಟ್ ದ ಸೇಮ್ ಟೈಮ್ ಈ ಪಲ್ಯ ತುಂಬ ಹೆಲ್ದಿ. ಫೋಲಿಕ್ ಆ್ಯಸಿಡ್ಡು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಈ ಪಲ್ಯ ತಿನ್ನೋದ್ರಿಂದ. ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಪಲ್ಯ. ಸೊ ಆ್ಯಂಡ್ ತುಂಬ ಮಾಡೋದು ತುಂಬ ಈಸಿ. ಬೆಳ್ಳುಳ್ಳಿ ಇದ್ಬಿಟ್ರೆ ಆಯಿತು, ನೀವು ಒಗ್ಗರಣೆ ಕೊಡ್ಬೋದು. ಆಯಿತು, ರೆಡಿ.